ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಜೊತೆಗೆ ನೋಡಿ, ಜಾತಕದಲ್ಲಿ ಗುರು ವಕ್ರನಾಗಿದ್ದರೆ ಏನೆಲ್ಲ ಸಮಸ್ಯೆಗಳು ಕಾಡುತ್ತೆ, ಈ ಸಮಸ್ಯೆಗೆ ಸೂಕ್ತ ಪರಿಹಾರವೇನು, ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಗುರುವಾರ ಈ ದಿನ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಪರಿಗ ಯೋಗ ಇರ್ತಕ್ಕಂಥ ಸಮಯ, ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥದ್ದು. ಹಾಗೆ ಚಂದ್ರ ಮೂಲಾ ನಕ್ಷತ್ರದಲ್ಲಿ ಸಂಚಾರ 8:47 ತದನಂತರದಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾರೆ. ಧನುರಾಶಿ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1:54 3:26 ಹಾಗೆ ಯಮಗಂಡ ಕಾಲ ಬೆಳಗ್ಗೆ 6:12 7:45 ಗುಳಿಕ ಕಾಲ ಬೆಳಗ್ಗೆ 9:17 10:49 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ 10:16 11:07 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಮಧ್ಯಾಹ್ನ 3:20 4:11 ಸ್ನೇಹಿತರೆ, ಚಂದ್ರ ಬೆಳಗ್ಗೆ ಮೂಲ ನಕ್ಷತ್ರ, ತದನಂತರ ಪೂರ್ವಾಷಾಢ ನಕ್ಷತ್ರದಲ್ಲಿ ಹಾದು ಹೋಗುತ್ತೆ. ಯಾರಿಗೆ ಯಾವ ಫಲಗಳು ಲಭ್ಯವಾಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರ ಈ ದಿನದ ಫಲವನ್ನು ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಬಿಸ್ನೆಸ್ಸಲ್ಲಿ ಸ್ವಲ್ಪ ಅಲ್ಪ ಲಾಭವನ್ನು ನೋಡ್ತಕ್ಕಂಥ ದಿನ. ಸ್ವಲ್ಪ ಇದು ಪರಸ್ತ್ರೀ ಪರಪುರುಷ ವ್ಯಾಮೋಹಗಳು ಇರ್ತಕ್ಕಂಥ ದಿನವಾಗಬಹುದು, ಅಥವಾ ಸ್ವಲ್ಪ ಎಕ್ಸೈಟಿಂಗ್ ಆಗಿರ್ತಕ್ಕಂಥ ದಿನ, ಸ್ವಲ್ಪ ಎಕ್ಸೈಟ್ಮೆಂಟ್ಸ್ ಜಾಸ್ತಿ ಇರ್ತಕ್ಕಂಥ ದಿನವಾಗ್ತದೆ. ಬಟ್ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆ ಇರಲ್ಲ, ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ ಮೇಷರಾಶಿಯವರಿಗೆ. ಅದನ್ನು ಹೊರತುಪಡಿಸಿ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಹಾಗೆ ವೃಷಭ ರಾಶಿಯವರಿಗೆ ಖಂಡಿತವಾಗಿ ಖರ್ಚುಗಳು ಜಾಸ್ತಿ ಆಗ್ತದೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥ ದಿನ. ದಾಂಪತ್ಯವಾಗಿರಬಹುದು, ಶತ್ರು, ಕೋರ್ಟ್ ಕಚೇರಿ ವಿಚಾರ ಸ್ವಲ್ಪ ಜಾಗರೂಕತೆ. ವೃಷಭ ರಾಶಿಯವರು ಅನ್ಯತಃ ಈ ದಿನ ಹೊಸ ಕೆಲಸಗಳನ್ನು ಮಾಡಬೇಡಿ. ಬಂಡವಾಳ ಹಾಕಿ ಮಾಡ್ತಕ್ಕಂಥ ಕೆಲಸಗಳು ಖಂಡಿತ ಹಿನ್ನಡೆ ತರುತ್ತೆ. ಸೊ ಸಾಧ್ಯವಾದಷ್ಟು ಕೂಡ ಈ ದಿನ ನೀವು ಮೊದಲು ಮುಖ್ಯವಾಗಿ ಯಾವುದಾದ್ರೂ ಕೆಲಸಕ್ಕೋ ಅಥವಾ ಮತ್ತೆ ಆಫೀಸ್ಗೋ ಹೋಗ್ಬೇಕಾದ್ರೆ ಇರುವೆ ಗೂಡಿಗೆ ಸಕ್ಕರೆಯನ್ನು ಹಾಕಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ದುರ್ಗಾ ಪರಮೇಶ್ವರಿಯ ಧ್ಯಾನವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಮಿಥುನ ರಾಶಿ. ಖಂಡಿತ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಿರ್ತಕ್ಕಂಥದ್ದು. ಮದುವೆ ವಿಚಾರಗಳಲ್ಲಿ ಲಾಭವನ್ನು ತರತಕ್ಕಂಥದ್ದು. ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಬಾಂಧವ್ಯ ಬೆಳೀತಕ್ಕಂಥದ್ದು ಇರ್ತದೆ. ಮಿಥುನ ರಾಶಿ ಖಂಡಿತ ಭಾಳ ವಿಶೇಷವಾಗಿದೆ, ಚೆನ್ನಾಗಿದೆ. ನಷ್ಟಾಧಿಪತಿ ಲಾಭದಲ್ಲಿದ್ದಾನೆ. ಟ್ರೇಡಿಂಗು ಮತ್ತೊಂದು ವಿಚಾರದಲ್ಲಿ ಅತ್ಯಂತ ಶುಭ ಲಾಭದ ದಿನ. ಒಳ್ಳೆಯದಾಗಲಿ. ಕಟಕ ರಾಶಿ. ಸೊ ಕಟಕ ರಾಶಿಯವರೆಗೂ ಸಹಿತವಾಗಿ ಈ ದಿನದ ಮಹತ್ವ, ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ. ದಾಂಪತ್ಯದಲ್ಲಿ ವಿರಹಗಳು ಕಾಣಿಸ್ಕೊಳ್ಳುತ್ತೆ ಸ್ವಲ್ಪ ಮಟ್ಟಿಗೆ, ಬಟ್ ಬೇರೆ ವಿಚಾರ, ರಾಜಕೀಯ ವಿಚಾರದಲ್ಲಾಗಿರ್ಬೋದು, ಇನ್ನಿತರ ವಿಚಾರಗಳಲ್ಲಾಗಿರ್ಬೋದು, ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಕುಗ್ಗದಾಗಿರಲಿ, ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವತೆಯಿಂದ ಗೆಲ್ತೀರಿ. ಖಂಡಿತ ಇದೊಂದು ದಿನ ಕೂಡ ನಿಮಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನ. ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ, ಖಂಡಿತ ಶುಭವಾಗ್ತದೆ ಇನ್ನಷ್ಟು. ಹಾಗೆ ಸಿಂಹ ರಾಶಿಯ ಫಲಾಫಲ, ಸ್ವಲ್ಪ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತದೆ, ದೂರ ಪ್ರಯಾಣಗಳಿರ್ತಕ್ಕಂಥದ್ದು. ಸ್ವಲ್ಪ ಸೋಂಬೇರಿತನ ಕೂಡ ಕಾಡು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಸಂಧಾನದ ಅಥವಾ ಮಾತುಕತೆಯ ಮೂಲಕ ಸ್ವಲ್ಪ ಯಾವುದೇ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು ಸಹಿತವಾಗಿ ಸಿಂಹರಾಶಿಯವರಿಗೆ ತೋರಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಹಾಗೆ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಹಣಕಾಸು ವಹಿವಾಟುಗಳು ಏರುಪೇರಾಗಬಹುದು, ಇದ್ದಕ್ಕಿದ್ದ ಹಾಗೆ ಧನಾಗಮ ಬರಬಹುದು. ಎರಡು ವ್ಯತಿರಿಕ್ತವಾಗ್ತಕ್ಕಂಥದ್ದಿದೆ. ಹಾಗೆ ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಬೇಡ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನಿಗೂಢ ಕಾರ್ಯಗಳಲ್ಲಿ ತಲ್ಲೀನತೆ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಸಮಸ್ಯೆಗಳು ಬರದಾಗಿರಲಿ ಅಂತ ಹೇಳಿ ಲಕ್ಷ್ಮಿ ಅಥವಾ ದುರ್ಗಾ ದೇವಸ್ಥಾನಕ್ಕೆ
ಮಲ್ಲಿಗೆ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಬನ್ನಿ, ಶುಭದಾಯಕವಾಗ್ತದೆ. ಹಾಗೆ ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಸಾಧ್ಯವಾದಷ್ಟು ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ವ್ಯಾಪಾರ ವಹಿವಾಟುಗಳು, ಮದುವೆ ವಿಚಾರಗಳು, ದಾಂಪತ್ಯದ ವಿಚಾರಗಳಲ್ಲಿ ಸ್ವಲ್ಪ ಶುಭದಾಯಕವಾಗ್ತದೆ. ಈ ದಿನ ಹೆಚ್ಚಾಗಿ ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ವ್ಯಾವಹಾರಿಕವಾಗಿ ಶುಭದಾಯಕವಾಗಿರ್ತಕ್ಕಂಥ ದಿನ. ತುಲಾರಾಶಿಯವ್ರಿಗೂ ಕೂಡ ಶುಭದಾಯಕವಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರು ನೋಡಿ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಅಥವಾ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಸಾಲಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ, ಸ್ವಲ್ಪ ಜಾಗರೂಕತೆ. ಹಾಗೆ ದಾಂಪತ್ಯದಲ್ಲೂ ಕೂಡ ವಿರಹಗಳು ಬರುತ್ತೆ, ಅಥವಾ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುತ್ತೆ, ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸ್ವಲ್ಪ ಅಡಿಕ್ಟಿವ್ ನೇಚರ್ ಜಾಸ್ತಿ ಇರುತ್ತೆ. ವೃಶ್ಚಿಕ ರಾಶಿಯವರು ದುರ್ಗಾ ಕವಚ ಮಂತ್ರಗಳನ್ನು ಈ ದಿನ ಅಥವಾ ಶ್ರೀ ಸೂಕ್ತವನ್ನು ಪಠಣೆ ಮಾಡ್ತಕ್ಕಂಥದ್ದು ಸೂಕ್ತ ಸಮಯ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ತುಂಬ ಕ್ರಿಯೇಟಿವಿಟಿ ಇರುತ್ತೆ, ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ನಾಲೆಡ್ಜ್ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಈ ಟ್ರೇಡಿಂಗ್ ವಿಚಾರದಲ್ಲಿ ಲಾಭವನ್ನು ತಗೊಳ್ತೀರಿ. ಫಿಲಮ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷತೆ ಇರತಕ್ಕಂಥ ದಿನ, ತುಂಬ ಎನರ್ಜಿಕ್ ಇರ್ತಕ್ಕಂಥದ್ದು ಚೆನ್ನಾಗಿದೆ. ಹಾಗೆ ಮಕರ ರಾಶಿ, ಖಂಡಿತ ಮಕರ ರಾಶಿಯವ್ರಿಗೂ ಕೂಡ ಒಂದು ಆರಾಮದಾಯಕವಾಗಿರ್ತಕ್ಕಂಥದ್ದು ಈ ದಿನ ಜಾಸ್ತಿ ಕೊಡುತ್ತೆ. ಒಂದು ಮೃಷ್ಟಾನ್ನ ಭೋಜನ, ಹಾಗೆ ವಾಹನ ಖರೀದಿ, ಯೋಗದ ಲಭ್ಯತೆ ಇರತಕ್ಕಂಥ ದಿನವಾಗ್ತದೆ. ಮಕರ ರಾಶಿಯವ್ರಿಗೂ ನೋಡೋದಾದರೆ ಖಂಡಿತ ಯಾವ ಕೆಲಸ ಬೇಡಪ್ಪ ಈ ದಿನ, ಸ್ವಲ್ಪ ಮನೇಲಿ ರೆಸ್ಟ್ ಮಾಡೋಣ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರುತ್ತೆ. ಅಫ್ಕೋರ್ಸ್ ಬಟ್ ಗುಡ್, ಒಳ್ಳೆಯ ಒಂದು ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ಒಂದು ಮಕರ ರಾಶಿಯವ್ರಿಗೆ ಇದೆ, ಚೆನ್ನಾಗಿದೆ. ಕುಂಭರಾಶಿ ತುಂಬ ಎನರ್ಜಿಕ್ ಇರ್ತಕ್ಕಂಥ ಡೇ, ಸಣ್ಣ ಪ್ರಯಾಣಗಳು ಬರ್ತದೆ. ಬಟ್ ಅಫ್ಕೋರ್ಸ್ ಈ ಕುಂಭರಾಶಿಯವ್ರಿಗೆ ಒಂದು ಶುಭದಾಯಕವಾಗಿರ್ತಕ್ಕಂಥ ಒಂದು ಲಾಭವಾಗಿರ್ತಕ್ಕಂಥ ದಿನ. ಈ ಕ್ರಿಯೇಟಿವ್ ಫೀಲ್ಡು, ಹಾಗೆ ಈ ಒಂದು ಕ್ಯಾಬ್ ಡ್ರೈವರ್ಸ್ಗಳಿಗೆ, ಒಟ್ಟಾರೆಯಾಗಿ ಒಂದು ಟ್ರಾವೆಲಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಕೂಡ ಶುಭದಾಯಕವಾಗ್ತಕ್ಕಂಥ ದಿನ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಶುಭದಾಯಕ, ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನ ಕುಂಭರಾಶಿಯವ್ರಿಗೆ ಚೆನ್ನಾಗಿದೆ. ಹಾಗೆ ಮೀನ ರಾಶಿಯ ಫಲಾಫಲ ಹೆಚ್ಚು ಹಣಕಾಸು, ಕುಟುಂಬ ಈ ಒಂದು ವಿಚಾರದಲ್ಲಿ ತಲ್ಲೀನತೆ ಆಗುತ್ತೆ. ಮಾತುಗಳು ಕೂಡ ಭಾಳ ಸ್ಪಷ್ಟವಾಗಿ ಹಾಗೆ ಮೃದುವಾಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಸ್ವಲ್ಪ ಸಂಗೀತದಲ್ಲಿ ಹೆಚ್ಚಿನ ಆಸಕ್ತಿ, ಒಳ್ಳೊಳ್ಳೆ ಹಾಡು ಕೇಳಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಮೀನರಾಶಿಯವ್ರಿಗಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಜಾತಕದಲ್ಲಿ ಗುರು ವಕ್ರನಾಗಿದ್ದಾಗ ಹಣಕಾಸು ಅಥವಾ ವಿದ್ಯಾಭ್ಯಾಸದ ಕೊರತೆ, ಮಕ್ಕಳ ಕೊರತೆ, ಮಕ್ಕಳಾದರೂ ಕೂಡ ಮಕ್ಕಳು ಸ್ವಲ್ಪ ಅಭಿವೃದ್ಧಿ ಹೊಂದತಕ್ಕಂಥದ್ದು ಖಂಡಿತ ಸತ್ಯ. ಇದಕ್ಕೆ ಪರಿಹಾರವೇನು? ಗುರುಯಂತ್ರ ಸ್ಥಾಪನೆ ಹಾಗೂ 2 ತಿಂಗಳಿಗೆ ಒಮ್ಮೆ ಗುರುವಾರಗಳಂದು 11 ತೆಂಗಿನಕಾಯಿ ಸುಲಿಬಾರದು. ಉಂಡೆ ತೆಂಗಿನಕಾಯಿಯನ್ನು ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನ ಅಥವಾ ವೃದ್ಧಾಶ್ರಮಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ಬ್ರಹ್ಮಸ್ಪತಯೇ ನಮಃ. ಪ್ರತಿನಿತ್ಯ 21 ಅಥವಾ 108 ಬಾರಿ ಉತ್ತರಾಭಿಮುಖವಾಗಿ ಕೂತು ಈ ಮಂತ್ರವನ್ನು ಜಪವನ್ನು ಮಾಡಿ. ಸ್ವಲ್ಪ ಗುರು ರೀಚಾರ್ಜ್ ಆಗುತ್ತೆ, ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರಗಳು ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.